ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿ ಚಪಾತಿ ಅದ್ರಾಗ ಸ್ವಲ್ಪ ಪರೋಟ ಟೈಪ್ ಮಗಗ್ ಮಾಡಾಕತ್ತೀನಿ. ಮಗ ಬಂದಾನ, ಅವನ ವಿಡಿಯೋ ತಗೊಳತಾನ. ಮತ್ತಿಲ್ಲೇ ಪನೀರ್ ರೆಡಿ ಆಗೈತಿ. ನನಗ ದೋಸಾ ಕೊಟ್ ಕಳ್ಸಾತಂಗಿ, ಆಲೂಗಡ್ಡಿ ಸಾಗು ಮತ್ತ ದೋಸಾ ಕೊಟ್ ಕಳ್ಸಾಳ. ಇಲ್ಲಿಡಿ ದೋಸಾ ಕೊಟ್ ಕಳ್ಸಾಳ. ನಾನು ಮಗಗ ಇಲ್ಲೇ ಪರೋಟ ಮಾಡಾತೀನಿ. ಅಂದ್ರೆ ಸ್ವಲ್ಪ ಮಸ್ತಾಗಿ ಮೆತ್ತಗೆ ಇರ್ಲಿ ಅಂತ ಹೇಳಿ ಮಧ್ಯಾಹ್ನ ಮಟ ಹಿಂಗ ಸ್ವಲ್ಪ ಲೇಯರ್ ಬರೋ ಥರ ಅವ್ನಿಗೆ ಮಾಡ್ಕೊಟ್ಟೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಡಿ. ಸೊ ಈ ಥರ ನೋಡ್ರಿ, ಈ ಥರ ಮಾಡೀನಿ ಪರೋಟಾನ. ಅವ್ನಿಗೆ ಇಷ್ಟ ಹಾಕೋದು. ಇಲ್ಲಿ ನೋಡ್ರಿ ಕಡಾಯಿ ಪನ್ನೀರ್. ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ನೋಡ್ರಿ, ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 6:45 ಆಗೈತಿ. ಈಗ ಒಂದು 5 ನಿಮಿಷ ಆಯ್ತು ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಂದೀನಿ. ಜೀರಿಗೆ ನೀರು ಕುದಿಲಿಕ್ಕೆ ಇಟ್ಟೀನಿ. ಹಾಗೇನ ರಾತ್ರಿ ಹೆಸರು ಕಾಳು ಸಾರಿತ್ತು, ಅದನ್ನು ಕೂಡ ಕುದಿಲಿಕ್ಕೆ ಇಟ್ಟೀನಿ ಗ್ಯಾಸ್ ಮೇಲೆ. ಬೆಳಗ್ಗೆ ನಮ್ಮ ಮಗನ ಕಾಲ್ ಬಂದಿತ್ತು. ಯಾಕಂದ್ರೆ ಒಂದು ಸಾಕಷ್ಟು ದಿನ ಆಯಿತು ಒಂದು ಬೇಡಿಕೆ ಇತ್ತು ನನಗೆ. ನನಗೆ ಪನ್ನೀರ್ ಮಸಾಲ ಮಾಡಿ ಟಿಫನಿಗೆ ಹಾಕು, ಕಡಾಯಿ ಪನ್ನೀರರ ಮಾಡು, ಇಲ್ಲ ಪನ್ನೀರ್ ಮಸಾಲಾರ ಮಾಡು, ಮತ್ತು ಪರೋಟ ಇಲ್ಲ ಚಪಾತಿ ಮಾಡಿ ನನಗೆ ಡಬ್ಬಿ ಕಟ್ಟಬೇಕು ಅಂತ. ಈಗ ಒಂದು 2 ದಿವಸ ಮಳೆ ಸಲುವಾಗದು ಎಲ್ಲ ರಜೆ ಇತ್ತು. ಸೊ ಅವಾಗ ಮಾಡಿಕೊಡ್ತೀನಿ ಅಂದ್ರೆ ಬ್ಯಾಡ್ ಅಂತ, ಅವನಿಗೆ ಬಾಕ್ಸಿಗೆ ಬೇಕಂತ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನ ಕಾಲ್ ಮಾಡ್ಯ ನನಗೆ, ಮಮ್ಮಿ ಮಾಡ್ತೀನಿ ಇವತ್ತು ಬಾಕ್ಸಿಗೆ ಅಂತ ಹೇಳಿ. ಮತ್ತು ಮಗ ಕೇಳೇನಂದ್ಮೇಲೆ ಹೆಂಗೆ ಒಲ್ಲೆ ಅನ್ನಕೈತಿ ಹೇಳ್ರಿ. ಸೊ ನಾನು ಕೂಡ ಫಟ್ ಅಂತ ಹೇಳಿ ಎದ್ದು ಬಂದೀನಿ. ಇವತ್ತು ಅದೇ ಹೇಳಿದೆ, ಪನ್ನೀರ್ ಮಸಾಲ ಮಾಡ್ತೀನಿ, ಚಪಾತಿ ಮಾಡ್ತೀನಿ. ಅದು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ, ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನನ್ನ ಮೆಥಡ್ ಒಳಗೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಲಾಗಲ್ಲೇ ನಿಮ್ಗೊಂದು ಇವತ್ತು ರೆಸಿಪಿ ಸಿಗೋದೈತಿ. ಆಮೇಲೆ ನೋಡೋಣ ಅಂತ ಮತ್ತು ಇವತ್ತು ಏನೆಲ್ಲ ಆಗ್ತಿತ್ತು ಅಂತ ಹೇಳಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡ್ರಿ. ಸರಿ ಸ್ನೇಹಿತರೆ, ಮತ್ತೆ ಸಿಗೋಣಂತೆ. ಸ್ನೇಹಿತರೆ ಬರ್ರಿ, ಪನ್ನೀರ್ ಮಸಾಲ ಮಾಡೋಣಂತ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಿ ಅಥವಾ ಬುಟ್ಟಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕೀನಿ ನೋಡ್ರಿ. ಅಂದ್ರೆ ಕೆಲವೊಂದಿಷ್ಟು ನಾವು ಮಸಾಲೆಗೆ ಹುರ್ಕೊಳ್ಬೇಕಾಗ್ತೈತಿ. ಅದಕ್ಕೋಸ್ಕರ ಈಗೇನೈತಿ, ಇದಕ್ಕೆ ದೊಡ್ಡ ಸೈಜಿಂದ 1-2 ಉಳ್ಳಾಗಡ್ಡಿನ ಈ ರೀತಿ ರಫ್ಲಿ ಚಾಪ್ ಮಾಡಿ ಹಾಕಿದ್ದೀನಿ ನಾನು. ಹೆಂಗೂ ನಾವು ಪೇಸ್ಟ್ ಮಾಡಬೇಕಲ್ಲ ಇದನ್ನು, ಹೀಗಾಗಿ ರಫ್ ಆಗೇನ ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಉಳ್ಳಾಗಡ್ಡಿನ ನಾವು ಇಲ್ಲೇ ಬಾಡಿಸ್ಕೋಬೇಕು. ಅದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲೇ ಬಿಡಿಸಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ಹೆಂಗೂ ರುಬ್ತಾನೆ ಇದ್ದೀನಲ್ಲ, ಅದಕ್ಕೋಸ್ಕರ ಬೆಳ್ಳುಳ್ಳಿನ ಹಾಕ್ಕೊಂಡೆ. ಹಾಗೆ ಒಂದು 10-15 ಗೋಡಂಬಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೊಂಡೆ. ನಾನು ಸ್ವಲ್ಪ ಗ್ರೇವಿನ ಜಾಸ್ತಿನ ಮಾಡ್ಕೊಳಕತ್ತೀನಿ ಇವತ್ತಿನ ಕ್ವಾಂಟಿಟಿಗೆ ನೋಡಿದರೆ. ಯಾಕಂದ್ರೆ ಪನ್ನೀರ್ ಸ್ವಲ್ಪ ಇತ್ತು, ಬಟ್ ಗ್ರೇವಿ ಸ್ವಲ್ಪ ಜಾಸ್ತಿನ ಮಾಡಿಡ್ತೀನಿ, ಇನ್ನೊಂದು ಸರಿ ಮಾಡೋಕ್ಕೆ ಬರೋ ಹಂಗನ ಅಂಥೇಳಿ. ಸಾಯಂಕಾಲ ಅಥವಾ ನಾಳೆ ಮಾಡ್ತೀನಿ ನಮ್ಮ ಮತ್ತು. ಅದಕ್ಕೋಸ್ಕರ ಸ್ನೇಹಿತರೆ, ಇದನ್ನೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಅಂದರೆ ಏನು ಬ್ರೌನ್ ಆಗಬೇಕಂತ ಏನಿಲ್ಲ ರೀ, ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕು ಉಳ್ಳಾಗಡ್ಡಿದ. ಅಷ್ಟು ಬಾಡಿಸ್ಕೊಂಡಾದ ನಂತರ ನಾನು ಇಲ್ಲಿ ದೊಡ್ಡ ಸೈಜಿಂದ 3 ಟೊಮೆಟೊನ ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಈ ಗ್ರೇವಿಗೆ ಮೇನ್ ಟೊಮೆಟೊನೇ ಇರ್ತೈತಿ. ಅದ್ರಾಗ ಸ್ವಲ್ಪ ಫಾರಮ್ ಟೊಮೆಟೊ ಆದರೆ ಇನ್ನೂ ಚಲೋ ಅಂತ ಹೇಳ್ಬೋದು. ಆದರೆ ಜವಾರಿ ಟೊಮೆಟೊ ಹುಳಿ ಜಾಸ್ತಿ ಆಕೈತಲ್ರಿ, ಅದಕ್ಕೆ ಸ್ವಲ್ಪ ಟೊಮೆಟೊನ ಕಡಿಮೆ ಹಾಕ್ತೀವಿ. ಅಕಸ್ಮಾತ್ ಫಾರಮ್ ತೊಗೊಂಡಿದ್ರಿ ಅಂದ್ರೆ ಒಂದು 4-5 ಟೊಮೆಟೊನ ನೀವು ಇಲ್ಲೇ ಸೇರಿಸ್ಕೊಳ್ಬೋದು. ಗ್ರೇವಿ ಸಖತ್ತಾಗಿ ಬರ್ತೈತಿ. ಮತ್ತು ಇದ್ರ ಜೊತೆಗೇ ನಾನೇನು ಮಾಡಿದೆ, ಒಂದೇ ಒಂದು ಹಸಿಮೆಣಸನ್ನು ಹಾಕ್ಕೊಂಡೆ, ಜಸ್ಟ್ ಫ್ಲೇವರಿಗೆ. ಖಾರಕ್ಕಂತೂ ನಾವು ಚಿಲ್ಲಿ ಪೌಡರ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ. ಅದರ ಜೊತೆಗೆ ಹಸಿ ಶುಂಠಿನೂ ಕೂಡ 1-2 ಇಂಚಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಎಲ್ಲ ಹಾಕಿ ಟೊಮೆಟೊ ಸ್ವಲ್ಪ ಅದು ಕೂಡ ಹುರಿದಾದ ನಂತರ ಇದಕ್ಕೆ ನಾನು ನೀರು ಹಾಕಿ 1 ಕುದಿನ ಕುದಿಸ್ಕೋಬೇಕ್ರಿ. ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಗ್ರೇವಿ ನಮ್ಗೆ ಜಾಸ್ತಿ ಹೊತ್ತು ಆಮೇಲೆ ಬೇಯಿಸೋದು ಅವಶ್ಯಕತೆ ಇರೋಂಗಿಲ್ಲ, ಮತ್ತು ಟೇಸ್ಟ್ ಚೆನ್ನಾಗಿ ಬರ್ತೈತಿ, ಮತ್ತು ಗ್ರೇವಿ ಚೆನ್ನಾಗಿ ಸ್ಮೂತಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ನೋಡ್ರಿ. ಅದಕ್ಕೋಸ್ಕರ ಜಸ್ಟ್ ಟೊಮೆಟೊ ಅಷ್ಟು ಮೇಲಿಂದ ಸಿಪ್ಪಿ ಗೊತ್ತಾಗ್ತೈತಿ, ಮುದುಡಿ ಆಗಿ ಕುದ್ದಿರ್ತೈತಲ್ರಿ, ಗೊತ್ತಾಗ್ತೈತಿ. ಅಲ್ಲಿಗೆ ನಾವೇನು ಮಾಡಬೇಕು, ಗ್ಯಾಸನ್ನು ಆಫ್ ಮಾಡಬೇಕಾಗ್ತೈತಿ. ಮತ್ತು ಈ ಕಡೆ ಏನೈತಿ, ಸಿಂಪಲ್ಲಾಗಿ ಜೀರಾ ರೈಸಿಗೂ ಇಟ್ಟೆ. ಜಸ್ಟ್ ಒಂದು ಸ್ವಲ್ಪ ತುಪ್ಪ, ಜೀರಿಗೆ, ಒಂದು ಸ್ವಲ್ಪ 2 ಏಲಕ್ಕಿ ಹಾಕಿ ನಾನು ರೈಸ್ ಹಾಕಿ ಅದನ್ನು ಇಟ್ಟೀನಿ. ಅಂದರೆ ಪನ್ನೀರ್ ಗ್ರೇವಿ ಜೊತೆ ಜೀರಾ ರೈಸ್ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಅಂತ ಹೇಳಿಬಿಟ್ಟು ಅದನ್ನೇನು ಶೂಟ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಇಟ್ಟೀನಿ ರೈಸಿಗೆ. ಮಸಾಲೆ ಕುದೀತು, ಇದನ್ನು ಆಫ್ ಮಾಡೀನಿ. ಸ್ವಲ್ಪ ತಣ್ಣಗಾಗಲಿ,
ಅಲ್ಲಿವರೆಗೆ ಐತಲ್ರಿ ಮಾರ್ನಿಂಗ್ ರೂಟೀನ್. ನಾನಂತೂ ಜೀರಿಗೆ ನೀರು ಕುಡಿದೆ, ಉಳಿದವರಿಗೆ ಚಹಾ ಇಟ್ಟೀನಿ. ಹಾಗೇನ ಹಾಲು ಖಾಲಿಯಾಗಿತ್ತು, ಹಾಲು ಕೂಡ ಕಾಯಿಸ್ಕೊಂಡೆ. ಸೊ ಬೆಳಗ್ಗೆದ್ದು ಇದೊಂದು ಮೇನ್ ಅಂತ ಹೇಳ್ಬೋದು. ಅದ್ರಾಗ ನಮ್ಮ ಕಡೆ ಅಂತೂ ಚಹಾ ಇಲ್ದ ಏನೂ ಕೆಲಸನೇ ಇಲ್ಲರಿ. ಚಹಾ ಕುಡ್ದ ಮುಂದಿನ ಕೆಲಸ ಅಂಥೇಳಿ ಏನೋ ಒಂದು ಎನರ್ಜಿ ಬಂದಂಗೆ ಆಗ್ತಿತ್ತದ. ಹೀಗಾಗಿ ಎದ್ದ ತಕ್ಷಣ ಚಾನ ಇಡೋದು. ಅದ್ರಾಗ ಈಗ ಒಂದು ಸ್ವಲ್ಪ ಚಳಿನ ಐತಿ, ಪರವಾಗಿಲ್ಲ. ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗೈತೆ ನಮ್ಮ ಕಡೆ, ಅದಕ್ಕೋಸ್ಕರ ಚಹಾ ಇಟ್ಟೆ. ಮತ್ತು ಈಗೇನೈತಿ, ಹೆಸರು ಕಾಳು ಇತ್ತು ಹೇಳೋದು ನಿಮ್ಗೆ. ರಾತ್ರಿ ಹೆಸರು ಕಾಳು ಗ್ರೇವಿ ಮಾಡಿದ್ವಿ, ಅದನ್ನು ಕುದಿಸಿದೆ, ಉಳ್ದಿತ್ತು ಸ್ವಲ್ಪ. ಮತ್ತು ರೈಸ್ ಕೂಡ ರೆಡಿ ಐತಿ. ಮತ್ತೇನೈತಪ್ಪ, ಚಪಾತಿ ಅಥವಾ ಪರೋಟ ಹಿಟ್ಟು ಕಲಿಸಿಟ್ಟೀನಿ, ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರ್ತಾವಂತ ಹೇಳಿ. ಮತ್ತು ಪನ್ನೀರ್ ಮೊನ್ನೆ ಒಂದು ಸ್ವಲ್ಪ ಮೊಮೋ ಮಾಡಿದ್ದೆ, ಮೊಮೋಸ್. ಅದಕ್ಕೊಂಚೂರು ಹಾಕಿ ಇಷ್ಟಿಟ್ಟಿದೆ ನೋಡ್ರಿ ಎತ್ತಿ. ಅದನ್ನು ನೀರೊಳಗೆ ಹಾಕಿಟ್ಟಿದೆ. ನೀರೊಳಗೆ ಈ ರೀತಿ ಹಾಕಿಟ್ರೆ ಸಾಫ್ಟಾಗಿ ಚೆನ್ನಾಗಿರ್ತೈತಿ ಪನ್ನೀರ್, ಇಲ್ಲಾಂದ್ರೆ ಹಾರ್ಡ್ ಆಗಿಬಿಡ್ತೈತ್ರಿ ಅದು. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡೋ ಮಟ್ಟ ಸ್ವಲ್ಪ ತಣ್ಣಗಾಗಿತ್ತು ನಾವೆಲ್ಲ ಕುದಿಸಿದಂಥ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲನೂ. ಈಗೇನು ಮಾಡೋಣ, ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡು ಅದನ್ನು ನೀರನ್ನು ಬಸೋದು, ಇಷ್ಟು ಅವನೇನು ಕುದಿಸಿರ್ತೀವಲ್ರಿ ಅವನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ ಸ್ನೇಹಿತರೆ. ನೋಡಿರಿ, ಈ ರೀತಿ ಒಮ್ಮೆ ನೀವು ಕೂಡ ಪನ್ನೀರ್ ಮಸಾಲ ಮಾಡಿ ನೋಡಿರಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತೈತೆ ಅಂತ ಹೇಳ್ತೀನಿ. ಸಖತ್ ಅಂದ್ರೆ ಸಖತ್. ಯಾವ ರೆಸ್ಟೋರೆಂಟು, ಯಾವ ಧಾಬಾ ಎಲ್ಲ ಫೇಲ್ ಬಿಡ್ರಿ, ಆರಾಮಾಗಿ ನಾವು ಮನ್ಯಾಗ ಮಾಡ್ಕೋಬೋದು. ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಂಡ್ರೆ ಸಖತ್ ಅಂದ್ರೆ ಸಖತ್ತಾಗಿ ಆಗ್ತೈತಿ. ಕಡಿಮೆ ರೇಟ್ ಒಳಗೆ ನಾವು ಕಡಿಮೆ ಖರ್ಚೊಳಗೆ ಎಲ್ಲರೂ ಇಡೀ ಫ್ಯಾಮ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು ಪನ್ನೀರ್ ಗ್ರೇವಿನ. ಅಷ್ಟೊಂದು ಚೆನ್ನಾಗಿರ್ತೈತೆ ನೋಡಿರಿ. ಈಗ ಅದನ್ನೆಲ್ಲ ಹಾಕ್ಕೊಂಡೆ. ಈಗ ಒಂದು 2 ತುಂಡು ಚಕ್ಕೆ, ಹಾಗೇನ ಒಂದು 10 ಕಾಳು ಮೆಣಸು, ಹಾಗೆ ಒಂದು 3-4 ಏನಪ್ಪ ಅಂದರೆ ಏಲಕ್ಕಿ, ಇದನ್ನು ಕೂಡ ಹಾಕ್ಕೊಂಡೆ ನೋಡಿರಿ. ಅಂದ್ರೆ ನಾನು ಯಾವುದೇ ಎಕ್ಸ್ಟ್ರಾ ಮಸಾಲಾನೇ ಯೂಸ್ ಮಾಡಲ್ಲ, ಇದ್ರ ಜೊತೆನ ಹಾಕಿ ರುಬ್ಬಿದ್ರೆ ಫ್ಲೇವರ್ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ಸ್ನೇಹಿತರೆ, ಈಗ ಇದನ್ನೇನು ಮಾಡೋಣಪ್ಪ ಅಂದ್ರೆ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿರಿ. ಈ ರೀತಿ ನಿಮ್ಮ ಕಡೆ ಒಂದಿಷ್ಟು ಏನಪ್ಪ ಬ್ಯಾಡಗಿ ಒಣ ಮೆಣಸಿನ್ಕಾಯಿ ಇದ್ರೂ ಕೂಡ ಹಾಕಿರಿ. ನಾವೇನು ಕುದಿಸ್ತಿರ್ತೀವಲ್ಲ ಆವಾಗ ಕಲರ್ ಅಂತೂ ಸಖತ್ತಾಗಿ ಬರ್ತೈತಿ. ಇಲ್ಲಾಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ರೂ ಗ್ರೇವಿ ಕಲರ್ ಸಖತ್ತಾಗಿ ಬರ್ತೈತಿ. ಮತ್ತು ನಿಮ್ಗೆ ಫಸ್ಟೇ ಹೇಳಿದ್ದೇನ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೇನಂತ, ಅದಕ್ಕೋಸ್ಕರ ಸ್ವಲ್ಪ ನೋಡಿರಿ ತೆಗದೆ. ಈಗೇನೈತಿ ಮಿಕ್ಸಿ ಜಾರ್ ಒಳಗಿಂದ ಏನೈತಿಲ್ಲ ಅದಷ್ಟ ಉಪಯೋಗಿಸಿ ನಾನು ಇವತ್ತಿನ ಗ್ರೇವಿ ಮಾಡ್ತೀನಿ. ಯಾಕಂದ್ರೆ ನೋಡಿದ್ರಲ್ಲ ನೀವು, ಪನ್ನೀರ್ ಸ್ವಲ್ಪ ಐತಿ, ಸೊ ಸಾಕು ಮಗಗೆ ಕಾವೇರಿಗೆ ಆದ್ರೆ ಸಾಕು. ನಾನು ಮತ್ತು ಪನ್ನೀರ್ ತರಿಸಿ ಆ ಗ್ರೇವಿ ಏನೈತಿಟ್ಟಿನಲ್ಲ ಅದನ್ನು ನಾನು ಮತ್ತೆ ಮಾಡ್ತೀನಂತ. ಬರ್ರಿ ಹಾಗಿದ್ರೆ ಈಗ ಸ್ಟಾರ್ಟ್ ಮಾಡೋಣಂತ. ಮತ್ತು ಕಡಾಯಿ ಇಟ್ಕೊಂಡೆ, ಹಾಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಮೊದಲಿಗೆ ಒಂದು ಸ್ವಲ್ಪ ಪನ್ನೀರನ್ನ ಏನು ಮಾಡೋಣ, ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ್ರಿ ಇದ್ರೊಳಗೆ, ಅಂದ್ರೆ ಚೆನ್ನಾಗಿ ಆಗ್ತಾವೆ, ಟೇಸ್ಟ್ ಬರ್ತಾವ್ರಿ. ಹಂಗೆ ಆಕ್ಕೈತಿ. ಹಸಿವು ಹಾಕೋಕಿನ ಈ ರೀತಿ ಸ್ವಲ್ಪ ಶಾಲೋ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತೈತೆ ರೀ ಗ್ರೇವಿ ಜೊತೆ. ನಾವೇನು ಪನ್ನೀರ್ ತಿಂತೀವಲ್ಲ ಅವಾಗ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡಿರಿ. ಮತ್ತು ನಾನು ಅತಿ ಸಣ್ಣ ಏನು ಮಾಡಿಲ್ಲ, ಕ್ಯೂಬ್ಸ್ ದೊಡ್ಡ ದೊಡ್ಡವನ್ನ ಮಾಡೀನಿ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಲೈಟ್ ಬ್ರೌನ್ ಅಷ್ಟು ಆಗುಮಟ ಅದನ್ನು ನಾವು ಬಾಡಿಸ್ಕೊಂಡು ಇವನ್ನ ಎತ್ತಿಟ್ಕೊಳ್ಳೋಣ. ಅತಿ ಬ್ರೌನನ್ನು ಮಾಡಬಾರ್ದು ರೀ. ಮತ್ತು ಹಂಗೇನಾರ ಜಾಸ್ತಿನ ನೀವು ಫ್ರೈ ಮಾಡ್ಕೊಂಡಿದ್ರೆ ಅದನ್ನು ಮತ್ತು ಸ್ವಲ್ಪ ಬಿಸಿ ನೀರೊಳಗೆ ಹಾಕಿಟ್ಕೋಬೇಕಾಕೈತಿ, ಇಲ್ಲಾಂದ್ರೆ ಮತ್ತು ಬಿರುಸಾಕವ್ರಿ ಅವು. ಅದಕ್ಕೆ ಸ್ವಲ್ಪ ನಾನು ಮಾಡಿ ತೆಗೆದು ಬಿಡ್ತೀನಿ ರೀ, ಭಾಳ ಏನು ಬ್ರೌನ್ ಮಾಡೋಂಗಿಲ್ಲ ನಾನು. ಸ್ವಲ್ಪ ಅದ್ರದ್ದು ಹಸಿ ಸ್ಮೆಲ್ ಹೋಗಲಿ ಅಂತೇಳಿ ಅದಕ್ಕೋಸ್ಕರ. ಮಕ್ಕಳು ಮತ್ತು ಆ ಥರ ಡೈರೆಕ್ಟ್ ಹಾಕಿದರೆ ಇಷ್ಟಪಡೋಂಗಿಲ್ಲ ಅವರು, ಅದಕ್ಕೋಸ್ಕರ ಸ್ನೇಹಿತರೆ. ನೋಡಿರಿ ಇಷ್ಟು ಮಾಡ್ಕೊಂಡಿರಿ ನೋಡಿರಿ, ಸಾಕು. ಇಷ್ಟ ಆದ್ರೆ ರಗಡ್ ಆಗ್ತೈತೆ ನೋಡಿರಿ, ಚೆನ್ನಾಗಿ ಆಗ್ತಾವೆ, ಟೇಸ್ಟ್ ಆಗ್ತಾವೆ ಅವು. ಮತ್ತು ಮತ್ತೆ ಎಕ್ಸ್ಟ್ರಾ ಎಣ್ಣೆ ಏನು ಹಾಕೋಂಗಿಲ್ಲ. ಅದ್ರಾಗ ಒಂದು ತೇಜ್ಪತ್ತ, ಒಂದು ದೊಡ್ಡ ಏಲಕ್ಕಿ, ಕರಿ ಏಲಕ್ಕಿ ಏನಿರ್ತೈತಲ್ಲ ರೀ ಅದನ್ನು ಹಾಕಿದೆ ಫ್ಲೇವರಿಗೆ. ಹಾಕಿ ಡೈರೆಕ್ಟಾಗಿ ನಾವು ರುಬ್ಬಿದಂಥ ಮಿಶ್ರಣ ಹಾಕಿಬಿಟ್ರೆ ಆಯ್ತು ನೋಡಿರಿ ಸ್ನೇಹಿತರೆ. ನೀವು ಬೇಕಿದ್ರೆ ಒಂದಿಷ್ಟು ಜೀರಿಗೆ ಹಾಕ್ಕೋಬೋದಿತ್ತು ರುಬ್ಬು ಮುಂದೆ, ನಾನೇನು ಹಾಕಿಲ್ಲ ರೀ ಸ್ನೇಹಿತರೆ. ಈಗ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು, ಮತ್ತು ಮಿಕ್ಸಿ ಜಾರ್ ಒಳಗೂ ಇತ್ತಲ್ರಿ, ಅದ್ರಾಗ ಒಂಚೂರು ನಾವೇನು ಬೇಯಿಸಿದ ನೀರು ಇತ್ತಲ್ಲ ಅದೇ ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಹಾಕಿದೆ ನೋಡಿರಿ. ಮಿಕ್ಸಿ ಜಾರ್ ಒಳಗಿನ ಮಸಾಲೆನೂ ಹಾಕಿದೆ. ಒಂಚೂರು ಅರಿಶಿನ, ಉಪ್ಪು, ಖಾರ ಒಂಚೂರು ಹಾಕೋದಂತ ಹೇಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಸ್ತಾಗಿ ಬೇಯಕ್ಕೆ ಬಿಡ್ಬೇಕ್ರಿ. ಅಂದ್ರೆ ಚಲೋ ತಂಗ ಬೆಂದು ಬರಬೇಕಿದು. ಅಂದರೆ ನಾವು ಆಲ್ರೆಡಿ ಬೇಯಿಸ್ಕೊಂಡೇವಿ, ಅಷ್ಟು ಟೈಮ್ ಅಂತ ಏನಲ್ಲ. ಬಟ್ ಈಗ ಹಾಕಿದಂಥ ಖಾರ ಉಪ್ಪು ಜೊತೆ ಎಲ್ಲನೂ ಚೆನ್ನಾಗಿ ಗ್ರೇವಿ ಕುದಿಬೇಕ್ರಿ. ಸೊ ನೋಡ್ತಾ ಇದ್ರಲ್ಲ. ಮತ್ತು ನಾನೇನು ಮಾಡಿದೆಪ್ಪ ಅಂದ್ರೆ ಧನಿಯಾ ಪೌಡರ್ ಹಾಕಿದೆ, ಇನ್ನೂ ಚೆನ್ನಾಗಿ ಅನ್ನಿಸ್ತೈತೆ ಅಂಥೇಳಿ 1 ಸ್ಪೂನ್ ಧನಿಯಾ ಪೌಡರ್ನು ಇಲ್ಲೇ ಸೇರಿಸ್ಕೊಂಡೆ ನೋಡಿರಿ. ಮತ್ತು ಯಾವುದು ನಾನು ಗರಂ ಮಸಾಲ ಆಗಲಿ, ಕಿಚನ್ ಕಿಂಗ್ ಮಸಾಲ ಆಗಲಿ, ಯಾವುದು ಮಸಾಲ ಹಾಕಂಗಿಲ್ಲ ರೀ, ಇದಿಷ್ಟ ಸ್ನೇಹಿತರೆ. ಈಗೇನೈತಿ ಲಿಡ್ನ ಕ್ಲೋಸ್ ಮಾಡೋಣ ಅಂತ, ಚೆನ್ನಾಗಿ ಇದು ಕುದಿಲಿ. ನೋಡ್ತಾ ಇದ್ದೀರಿ ಸೈಡೆಲ್ಲ ಎಣ್ಣೆ ಯಾವ ರೀತಿ ಬಂದೈತೆ ಅಂತ ಹೇಳಿ. ಮತ್ತು ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೊತ ಇರೋದನ್ನು ಚಲೋನ ರೀ, ಯಾಕಂದರೆ ಗೋಡಂಬಿ ಹಾಕಿರ್ತೀವಲ್ಲ. ನಂದಂತೂ ಇದು ನಾನ್ ಸ್ಟಿಕ್ ಪಾತ್ರೆ, ಸೊ ಅದೇನು ಸ್ಟಿಕ್ ಆಗಂಗಿಲ್ಲ. ಬಟ್ ನೀವು ಮಧ್ಯೆ ಸ್ವಲ್ಪ ಕೈ ಆಡಿಸಿದ್ರೆ ಉತ್ತಮ ಅಂಥೇಳಿ. ಗೋಡಂಬಿ ಹಾಕೋದ್ರಿಂದ ಲಘು ತಳ ಹಿಡಿತೈತೆ ಅದಕ್ಕೆ ರೀ.
ಮತ್ತು ಬೇಯಿಸಿದ ನೀರು ಇನ್ನೊಂದು ಚೂರು ಇತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ನೋಡಿರಿ. ಯಾಕಂದ್ರೆ ತಿಕ್ ಆಕೈತೆ ರೀ, ಮತ್ತು ಹೆಂಗೆ ತಣ್ಣಗೆ ಆಕೈತಿ ಗ್ರೇವಿ, ಮತ್ತು ಅದು ಭಾಳ ಗಟ್ಟಿಯಾಗಿಬಿಡ್ತೈತಿ. ಅದಕ್ಕೆ ನೋಡ್ಕೊಂಡು ಮೊದಲು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು, ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಚಲೋ ನೋಡಿರಿ. ಮತ್ತು ನಾರ್ತ್ ಇಂಡಿಯನ್ ಡಿಶ್ ಅಂದ್ರೆ ಒಂಚೂರು ಸಕ್ಕರೆ ಹಾಕಲೇಬೇಕು. ನಾನು ಕೂಡ ಒಂದು ಈಟ ಸಕ್ಕರೆ ಹಾಕಿದೆ, ಹಾಗೆ ಒಂಚೂರು ಕಸೂರಿ ಮೇಥಿ ಹಾಕಿದೆ. ಹಾಕಿ ಈಗ ಏನೈತಿ ಗ್ರೇವಿ ರೆಡಿ ಆಗೈತಿ. ಪನ್ನೀರ್ ಹಾಕಿಬಿಡೋಣ್ರಿ. ಪನ್ನೀರ್ ಹಾಕಿಂದ ಮತ್ತೊಂದು 2 ನಿಮಿಷ ನಾವು ಬೇಯಿಸ್ಕೋಬೇಕಾಗ್ತೈತಿ. ಅಂದ್ರೆ ಪನ್ನೀರ್ನು ಎಲ್ಲ ಸ್ವಲ್ಪ ಮಸಾಲೆ ಹಿಡಿಬೇಕಲ್ರಿ, ಅದಕ್ಕೋಸ್ಕರ ಈಗ ಪನ್ನೀರ್ನ ಹಾಕಿ ಮತ್ತೇನೈತಪ್ಪ ಅಂದ್ರೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ ಸಾವಕಾಶ. ಪನ್ನೀರ್ ಕ್ಯೂಬ್ಸು ಹೊಡಿಬಾರ್ದಲ್ರಿ, ಇಡೀ ಇದ್ರೆ ಚಂದ ಅನ್ನಿಸ್ತೈತಿ ಗ್ರೇವಿ. ಅದಕ್ಕೋಸ್ಕರ ಒಂಚೂರು ಮಿಕ್ಸ್ ಮಾಡಿ ಈಗೇನು ಮಾಡ್ತೀನಿ, ಮುಚ್ಚಿ ಮಸ್ತಾಗಿ ಒಂದು 2-3 ನಿಮಿಷ ಬೇಯಿಸ್ಕೊಂಬಿಡ್ತೇನೆ ನೋಡಿರಿ. ಸಖತ್ತಾಗಿ ಆಯಿತು ಮತ್ತು ಗಟ್ಟಿನೂ ಆಗೈತಿ, ನೋಡ್ತಾ ಇರ್ಬೋದು. ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ಸರಿ ಫೈನಲ್ ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡಿಬಿಟ್ರೆ ಗ್ರೇವಿ ರೆಡಿ. ಸೊ ನಾನು ಇದನ್ನು ಸಣ್ಣ ಪಾತ್ರೆಗೆ ತೆಗಿತೀನಿ ನೋಡಿರಿ. ಸರ್ವಿಂಗ್ ಬೌಲಿಗೆ ಏನಂತೀವಲ್ಲ ಅದಕ್ಕೆ ಶಿಫ್ಟ್ ಮಾಡ್ತೇನೆ ನೋಡಿರಿ. ನೋಡ್ತಾ ಇದ್ದೀರಿ ಸ್ನೇಹಿತರೆ, ಈ ರೀತಿಯಾಗಿ ಬಂದೈತಿ. ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ನೋಡಿರಿ. ಸೊ ಪನ್ನೀರಂತೂ ರೆಡಿ ಆಯ್ತ್ರಿಪ್ಪ. ಮಗಂದು ಬೇಡಿಕೆ ಭಾಳ ದಿನ ಆಗಿತ್ತು ನನಗೆ, ಅವನು ಬೆನ್ನು ಹತ್ತಿ ನನಗೂ ಮಾಡೋಕ್ಕಾಗಿರಲಿಲ್ಲ. ಅವ್ನು ಕೇಳಿದಾಗ 1-2 ದಿವಸ ಟೊಮೆಟೊ ಇರಲಿಲ್ಲ. ನಂತರದಲ್ಲಿ ಅವನಿಗೆ ರಜೆ ಕೊಡ್ತು, ನನಗೆ ಬ್ಯಾಡ ಈಗ ಅಂದ. ಇವತ್ತು ಮಾಡೇ ಬಿಟ್ಟೆ ನೋಡಿರಿ. ಸೊ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಇನ್ನೇನು ಚಪಾತಿ ಮಾಡಬೇಕು. ಈಗ ಕಾವೇರಿನೂ ನೋಡಿರಿ ಎಲ್ಲ ಮನೆ ಕ್ಲೀನ್ ಮಾಡಿದ್ಲು. ಕಾಕ ಇನ್ನೂ ಮಕ್ಕೊಂಡಾರ, ಯಾಕೋ ಎದ್ದಿಲ್ಲ. ಯಾಕಂದ್ರೆ ನಮ್ಮ ತನೂ ಬಂದಿದ್ದಿಲ್ಲ. ಸೊ ಮಲಗಲಿ ಆರಾಮಾಗಿ, ಆಕಿ ಸಲುವಾಗಿ ಲಘು ಎದ್ದು ಹೋಗಿರ್ತಾರೆ. ಮತ್ತು ಕಾಕ ರಾತ್ರಿ ಬರೋ ಮುಂದೆ ತರಕಾರಿನೂ ತೊಗೊಂಡು ಬಂದಾರ. ಹಾಗೆ ಇಟ್ಟಿದ್ದೆ ರೀ. ಕೊತ್ತಂಬರಿ ಸೊಪ್ಪು ಅಷ್ಟೇ ಫ್ರಿಜ್ನಾಗೆ ಇಟ್ಟು ಉಳಿದಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಇನ್ನು ಅವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ಕಡೆ ಕಾವೇರಿ ಎಲ್ಲ ಅಂಗಳ ಬಾಗ್ಲ ಮುಗಿಸ್ಕೊಂಡು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡ್ಲು. ಇನ್ನೇನೈತಿ ಸ್ನಾನಕ್ಕೆ ಹೋಗಾಡ್ರಿ. ನಾ ಕಾವೇರಿಗೆ ಹೇಳ್ತಾ ಇದ್ದೆ, ಇವತ್ತು ಬಾಗ್ಲ ತೆಗ್ದಾಗ ನಂಗೆ ಭಾಳ ಖುಷಿ ಆಯಿತು ಅಂತ. ಯಾಕಂದ್ರೆ ಸ್ನೇಹಿತರೆ ಇವತ್ತು ಮಳೆ ಇರಲಿಲ್ಲ ನೋಡಿರಿ. ಎಷ್ಟು ಮಸ್ತ್ ಐತೆ ವಾತಾವರಣ. ಮಳೆ ಬೇಜಾರಾಗಿಬಿಟ್ಟಿತ್ತು ನಮಗೆ. ಒಂದು 8-10 ದಿನದಿಂದ ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್, ಒಟ್ಟನೂ ನಿಂತನೇ ಇಲ್ಲ. ಬಾಗ್ಲನ ತೆಗ್ದಿದ್ದಿಲ್ಲ ಅಂದ್ಕೊಡ್ರಲ್ಲ ಆ ರೀತಿಯಾಗಿ. ಮತ್ತು ಇಲ್ಲಿ ಬಂದ್ರೆ ಒಂದು ಚೋಟಾ ರ್ಯಾಕ್ ತರಿಸಿದ್ದೆ ನಾನು. ಆ ರ್ಯಾಕ್ ಒಳಗೆ ಏನೇನು ಇಟ್ಟಿನಪ್ಪ ಅನ್ನೋದು ತೋರ್ಸಾತೀನಿ. ಇಯರಿಂಗ್ಸು, ಕ್ಲಿಪ್ಸು, ಪಿನ್ಸು, ಹಾಗೆ ಬಿಂದಿ, ಮತ್ತು ಈ ಕಡೆ ನೋಡಿರಿ ಎಲ್ಲ ನೇಲ್ ಪಾಲಿಶು ಅವೇ ಇವು ಇಟ್ಟೀನಿ. ಸೊ ಇದೊಂದು ನನಗೆ ಬೇಕಾಗಿತ್ತು. ಸೊ ಇದನ್ನು ಕೂಡ ಆರ್ಡ್ರ್ ಮಾಡಿದ್ದೆ ನಾನು. ಮತ್ತು ಮೊದಲಂತೂ ಇದು ದೊಡ್ಡದಿದ್ದು ನೋಡಿದ್ರಿ ನೀವು. ಇದ್ರೊಳಗೂ ಏನು ಇಟ್ಟಿನಪ್ಪ ಅನ್ನೋದು ತೋರಿಸ್ತೀನಿ. ಇದ್ರೊಳಗೆ ಕಾವೇರಿ ಕೆಲವೊಂದು ಬ್ಯಾಂಗಲ್ಸ್ ಅದಾವೆ, ಮತ್ತು ಇಷ್ಟು ಅಕ್ಕಿವು ಬಿಂದಿ ಅದಾವ್ರಿ. ಇದ್ರೊಳಗೆ ಥರ ಬಿಂದಿ ಅದಾವೆ. ಇದ್ರೊಳಗೆ ಎಲ್ಲ ಸೆಲ್ಸ್ ಇಟ್ಟೀನಿ. ಇದ್ರೊಳಗೆ ನೋಡಿರಿ ನಮ್ಮ ಎಲ್ಲ ಕ್ಲಿಪ್ಸ್ ಹಾಕಿಟ್ಟೀನಿ. ಒಂದೊಂದು ಟೈಮ್ನಾಗ ರೀ ಒಟ್ಟು ಸಿಗಂಗಿಲ್ಲ ರೀ, ಎಲ್ಲಿ ಇಟ್ಟಿರ್ತೀವಿ ಇಷ್ಟೊಂದಿದ್ರೂ ಸಿಗಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಹಾಕಿಟ್ಬಿಟ್ಟೀನಿ. ಮತ್ತು ಇದ್ರೊಳಗೆ ಇಷ್ಟು ಬೋಸ್ ಇಟ್ಟೀನಿ ನೋಡಿರಿ, ಎಲ್ಲ ಕಲರ್ ಬೋಸ್. ಇವು ಕೂಡ ಅಷ್ಟೇ, ನಾ ಬೇಕಾದಾಗ ಒಂದು ಸಿಗಂಗಿಲ್ಲ. ಸೊ ಅದಕ್ಕೋಸ್ಕರ ಮೊನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಎಲ್ಲ ಹಾಕಿಟ್ಟಿ ನೋಡಿರಿ. ಬೋಸ್ ಒಂದ್ರದಾಗ ಪಟ್ಟನ್ ಸಿಗ್ತಾವೆ ಅಂಥೇಳಿ ರೆಡಿ ಆಗೋ ಮುಂದೆ. ಇದ್ರೊಳಗೆ ಮೆಡಿಸಿನ್ ರೀ, ಒಂದು ಸ್ವಲ್ಪ ಟ್ಯಾಬ್ಲೆಟ್ಸು, ಅದು ಇದು, ಒಂದು ರೋಸ್ ವಾಟರ್ ಇತ್ತು, ಅದು ಅಮೃತಾಂಜನು, ಅವು ಎಲ್ಲನೂ ಇದ್ರೊಳಗೆ ಹಾಕಿಟ್ಟೀನಿ. ಸೊ ತುಂಬಾ ಯೂಸ್ಫುಲ್ ಆಗೈತಿ. ಮತ್ತು ಅವ್ವ ಇದನ್ನು ನೋಡಿ ಅವ್ವನೂ ತರಿಸ್ಕೊಂಡ್ಲ ರೀ. ಮೊನ್ನೆ ಆಕಿಗೂ ಆರ್ಡ್ರ್ ಹಾಕಿ ತರಿಸ್ಕೊಟ್ಟಿದ್ದೆ. ಬಟ್ ಅಮೌಂಟ್ ಕೊಟ್ಟಾರ್ರಿ, ನನಗೆ ಕೊಡಿಸಿಲ್ಲ, ಅವರ ಕೊಟ್ಟಾರ ಅಮೌಂಟ್. ಏನು ಮಾಡತ್ತಿ ಮಮ್ಮಿ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿ ಚಪಾತಿ, ಅದ್ರಾಗ ಸ್ವಲ್ಪ ಪರೋಟ ಟೈಪ್ ಮಗಗೆ ಮಾಡಾಕತ್ತೀನಿ. ಮಗ ಬಂದಾನ, ಅವನ ವಿಡಿಯೋ ತಗೊಳತ್ತಾನ. ಮತ್ತು ಇಲ್ಲೇ ಪನ್ನೀರ್ ರೆಡಿ ಆಗೈತಿ. ನನಗೆ ದೋಸೆ ಕೊಟ್ಟು ಕಳ್ಸಾತಂಗಿ, ಆಲೂಗಡ್ಡಿ ಸಾಗು ಮತ್ತು ದೋಸೆ ಕೊಟ್ಟು ಕಳ್ಸಾಳ. ಇಲ್ಲಿಡಿ ದೋಸೆ ಕೊಟ್ಟು ಕಳ್ಸಾಳ. ನಾನು ಮಗಗೆ ಇಲ್ಲೇ ಪರೋಟ ಮಾಡತ್ತೀನಿ. ಅಂದ್ರೆ ಸ್ವಲ್ಪ ಮಸ್ತಾಗಿ ಮೆತ್ತಗಿರ್ಲಿ ಅಂತೇಳಿ ಮಧ್ಯಾಹ್ನ ಮಟ ಹಿಂಗೆ ಸ್ವಲ್ಪ ಲೇಯರ್ ಬರೋ ಥರ ಅವ್ನಿಗೆ ಮಾಡಿಕೊಟ್ಟೀನಿ. ಇದು ನೋಡ್ರಿ, ಇದು ನೋಡಿ. ಸೊ ಈ ಥರ ನೋಡ್ರಿ, ಈ ಥರ ಮಾಡೀನಿ ಪರೋಟಾನ. ಅವ್ನಿಗೆ ಇಷ್ಟ ಹಾಕೋದು. ಇಲ್ಲಿ ನೋಡ್ರಿ ಕಡಾಯಿ ಪನ್ನೀರ್, ವೈಟ್ ಕಡಾಯಿ ಒಳಗೆ ರೆಡ್ ಪನ್ನೀರ್. ಅದನ್ನು ಕಡಾಯಿ ಒಳಗೆ ಮಾಡಿ. ಇಲ್ಲಿ ನೋಡ್ರಿ ಇವ್ರು ಈಗ ಜಳಕ ಮಾಡಿ ಬಂದಾರ ನೋಡ್ರಿ. ಇವ್ರು ಮಮ್ಮಿ ಮನೆ ಸ್ಪೆಷಲ್ ಮಾಡಿಕಂತ. ಹೌದ್ರಿ. ಮತ್ತೆ ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಕಾವೇರಿ ಮಗಗೆ ಸ್ಪೆಷಲ್ ಅಡುಗೆ ನಡೆದೈತಿ ಇವತ್ತು ಅನ್ನಕತ್ತಿದ್ಲು. ಹೆಣ್ಣು ಮಕ್ಕಳು ಹೆಂಗೆ ರೀ, ಎಲ್ಲರಿಗೂ ಒಂದೇ ಸಮ ಮಾಡಿದ್ರೂ ನೋಡ್ರಿ ಎಷ್ಟು ಕಾಡಿಸ್ತಾರೆ ನನ್ನ ಮಗಗೆ.
ಸೊ ಮತ್ತು ಆಕಿಗೂ ಇವತ್ತು ಬೈದು ಚಪಾತಿ ಕೊಟ್ಟೇನಿ ನೋಡ್ರಿ. ಸ್ವಲ್ಪ ರೈಸ್ ಹಾಕೀನಿ, ಹಾಗೆ ಪನ್ನೀರ್ ಮಸಾಲ ಮತ್ತು 2 ಚಪಾತಿ ಹಾಕ್ಕೊಟ್ಟೇನಿ ಕಾವೇರಿಗೂ. ಹಾಗೆ ತಂಗಿ ಇವತ್ತು ದೋಸೆ ಮಾಡಿದ್ಲಲ್ರಿ, ಚಪಾತಿ ಅದು ಏನು ಮಾಡಿದ್ದಿಲ್ಲ ಅಂತ, ಅನ್ನ ಸಾಂಬಾರು ಅಷ್ಟ ತೊಗೊಂಡಿದ್ಲಂತ. ಆಕಿಗೂ ಒಂದು 2 ಚಪಾತಿ ಮತ್ತು ನನಗೆ ಆಲೂ ಸಾಗು ಕೊಟ್ಟಿದ್ಲಲ್ರಿ, ಅದ ಬಾಕ್ಸ್ನಾಗ ಆಕಿಗೂ ಪನ್ನೀರ್ ಪಲ್ಯ ಹಾಕಿ ಪ್ಯಾಕ್ ಮಾಡಿಟ್ಟೀನಿ. ಮಗಗಂತೂ ಎಲ್ಲ ಬಾಕ್ಸ್ ಹಾಕಿ ಅವ್ನು ವಾಟರ್ ಬಾಟಲ್ ತುಂಬಿ ಅವನಿಗೆಲ್ಲ ಬ್ಯಾಗಿಗೆ ಹಾಕ್ಕೊಟ್ಟೀನಿ ನೋಡ್ರಿ. ಶೂಸ್ ಹಾಕೋಕತ್ತಾನ. ಪಟ ರೆಡಿಯಾಗಿ ಸ್ವಲ್ಪ ಮುಂದಕತ್ತ ಬಾಪ, ನನಗೂ ಲೇಟ್ ಆಕೈತಿ ಅಂದಿದ್ಲ ಅಂತ ತಂಗಿ. ಅಂದ್ರೆ ಆಕಿದು 9 ಗಂಟೆ ಡ್ಯೂಟಿ ಐತ್ರಿ, ಹೋಗ್ತಾ ಇವನಿಗೆ ಅಲ್ಲಿ ಡ್ರಾಪ್ ಮಾಡಿ ಹೋಗ್ತಾಳ್ರಿ ಆಕಿ. ಆದ್ರೆ ಇವು ಮಗ ಮಮ್ಮಿನ ಇಲ್ಲೇ ಬರಲಿ ಅಂತ ಹೇಳಿ ಎಷ್ಟು ಸಾವಕಾಶ ಕೆಲಸ ಮಾಡಾಕತ್ತಿದ್ದ ಅಂದ್ರೆ ಕಡೆಗೂ ತಂಗಿನ ಬಂದ್ಲರಿ. ಯಾಕಂದ್ರೆ ಆಕಿಗೆ ಡ್ಯೂಟಿ ಟೈಮ್ ಆಕೈತಲ್ರಿ ಸ್ನೇಹಿತರೆ, ಮತ್ತು ಕಡೆಗೂ ಆಕಿನ ಬಂದ್ಲ ನೋಡ್ರಿ. ಆಕಿನ ಜೊತೆನ ಹೋಗ್ತಾನೆ ಇವನು. ಮತ್ತು 3 ಮಂದಿ ಗಾಡಿ ಆಮೇಲೆ ಆಗಂಗಿಲ್ಲ ತಗೋ, ನಾ ಬಸ್ಸಿಗೆ ಹೋಗ್ತೀನಿ ಅಂದ್ಲ ಕಾವೇರಿ. ಅದು ಸರಿನಾ ಅಲ್ರಿ, ಮತ್ತು 3 ಜನ ಆಗ್ತಾರೆ, ಅದಕ್ಕೋಸ್ಕರ ಸ್ನೇಹಿತರೆ. ಸೊ ನನ್ನ ಮಗಗೆ 1-2 ಉಮ್ಮ ಕೊಟ್ಟೆ, ಆಮೇಲೆ ಅವನ್ನ ಹೊರಟ ನೋಡ್ರಿ. ಆಮೇಲೆ ಏನೈತಿ, ನಮ್ಮ ಚಿನ್ನುಗೆ ಇದೇನು ಗೊತ್ತಿಲ್ಲ, ಬಂದಿಂದ ಖಂಡಿತ ಜಗಳ ಮಾಡ್ತಾಳೆ ನನ್ನ ಜೊತೆಗೆ, ನನಗಿಲ್ಲನಂತ. ಆಕೆ 8 o'clock ಹೋಗ್ಬಿಡ್ತಾಳೆ ಸ್ನೇಹಿತರೆ. ಮತ್ತು ಆಕೆ ಹೋಗ್ಬಿಟ್ಟಿದ್ಲು, ಹೀಗಾಗಿ ಆಕೆಗೆ ಪನ್ನೀರ್ ಮಸಾಲ ಹಾಕಿಲ್ಲ. ಮತ್ತು ಹೇಳಿದೆ ಅಲ್ರಿ, ಇನ್ನೂ ಮಾಡ್ತೀನಿ, ನನಗೆ ಆಕೆಗೆ ಆಗ್ತಿತ್ತು ಅಂಥೇಳಿ. ಕಾವೇರಿನೂ ಹೋದ್ಲು, ಮಗನೂ ಹೋದ. ಟೈಮ್ ಆಗೈತಿ 9:30. ನಾನು ಕಾವೇರಿ ಜೊತೆಗೇನ ಟಿಫನ್ ಮಾಡ್ಕೊಂಡಿದ್ದೆ. ದೋಸೆ ಕೊಟ್ಟಿದ್ಲಲ್ರಿ ತಂಗಿ, ದೋಸೆ ತಿಂದು ನೋಡ್ರಿ ಅಡುಗೆ ಮನೆ ಎಲ್ಲ ಚಕ ಕ್ಲೀನ್ ಮಾಡಿ ಇದ್ದಿದ್ದು ಇಷ್ಟು ಭಾಂಡೆ ಎಲ್ಲ ತೊಳೆದು ಮುಗಿಸ್ಬಿಟ್ಟೀನಿ ರೀ. ಕಾಕಾಗೆ ಇನ್ನೂ ಚಹಾ ಇಟ್ಟೀನಿಲ್ಲೇ, ಕಾಕ ಇನ್ನೂ ಎದ್ದಿಲ್ಲ. ಅವ್ರು ಎದ್ದ ನಂತರ ಅವರಿಗೆ ಚಹಾ ಬಿಸಿ ಮಾಡಿಕೊಡ್ಬೇಕ್ರಿ. ಈ ಕಡೆ ಏನೈತಿ, ರೈಸ್ ಐತಿ, ಹೆಸರು ಕಾಳು ಸಾರು ಐತ್ರಿ, ಮತ್ತು ಈಗ ಮಾಡಿದ್ದು 1-2 ಚಪಾತಿ ಅದಾವು, ರಾತ್ರಿದು 1 ರೊಟ್ಟಿ ಐತಿ. ಸೊ ಮಧ್ಯಾಹ್ನದ ಅಡುಗೆ ಟೆನ್ಷನ್ನು ಇಲ್ಲಿ ನೋಡ್ರಿ, ಅಡುಗೆನೂ ಐತಿ ಮಧ್ಯಾಹ್ನ ಊಟಕ್ಕೆ. ಏನೇನಿದ್ರು ಒಂದು ಪುಟಾಣಿ ಆರ್ಡ್ರ್ ಐತ್ರಿ ಸ್ನೇಹಿತರೆ, ಅದನ್ನು ಮಾಡಬೇಕು. ಒಂದು 1/4 kg ಕರ್ಚಿಕಾಯಿ, 1/4 kg ಶೇಂಗಾ ಹೋಳಿಗೆ, 1/4 kg ನಿಪ್ಪಟ್ಟಿನ ಆರ್ಡ್ರ್ ಐತ್ರಿ. ಹಿರಿಯರು ಅವರಿಬ್ಬರೇ ಇರ್ತಾರಂತೆ. ಇಲ್ಲಮ್ಮ ನನಗೆ ಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಪಾಪ. ಅಷ್ಟು ಸಣ್ಣ ಕ್ವಾಂಟಿಟಿಯಲ್ಲಿ ಕಳಿಸಿರಂಗಿಲ್ಲ ನಾನು, ಬಟ್ ಅಷ್ಟೊಂದು ಕೇಳ್ಕೊಂಡಾಗ ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ ರೀ. ಸೊ ಅದನ್ನು ಪ್ರಿಪೇರ್ ಮಾಡಿ ಅವರಿಗೆ ಕಳಿಸೋಣಂತ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣಂತ. ಧನ್ಯವಾದಗಳು.